ಬಳಿಕ ರಾಜ್ಯದಲ್ಲೂ ಕೃತಕ ಪನ್ನೀರ್ಗೆ ನಿಷೇಧ ಹೇರಲಾಗಿದೆ. ಆಹಾರ ಇಲಾಖೆಯಿಂದ ಮತ್ತೊಂದು ಆಪರೇಷನ್ ಕೈಗೊಳ್ಳಲಾಗಿದೆ. ಇಲ್ಲಿ ಹಾಲು ಬಳಸದೆ ತಯಾರಿಸುವಂತಹ ಕೃತಕ ಪನ್ನೀರನ್ನ ಬ್ಯಾನ್ ಮಾಡಲಾಗ್ತಾ ಇದೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕೃತಕ ಪನ್ನೀರ್ ಬಳಸೋದನ್ನ ನಿಷೇಧ ಮಾಡಲಾಗಿದೆ. ಈ ಕೃತಕ ಪನ್ನೀರನ್ನ ಬಳಸುವಂತಿಲ್ಲ ಅಂತ ಹೇಳಿ ನಿಷೇಧವನ್ನ ಹೇರಲಾಗಿದೆ. ರಾಸಾಯನಿಕವನ್ನ ಬಳಸಿ ಪನ್ನೀರ್ ಮಾಡಿದ್ರೆ ಹುಷಾರ್. 1 ವರ್ಷ ಕೃತಕ ಪನ್ನೀರ್ ನಿಷೇಧಿಸಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗಿರುವಂತದ್ದು. ಇಲ್ಲಿ ಸಾಮಾನ್ಯವಾಗಿ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಹಾಗೂ ಆಹಾರ ಸಂಸ್ಥೆಗಳಲ್ಲಿ ಕೃತಕವಾಗಿ ತಯಾರಿಸುವಂತಹ ಅನಲಾಗ್ ಪನ್ನೀರ್ ಬಳಕೆಯನ್ನ 1 ವರ್ಷಗಳ ಕಾಲ ಸಂಪೂರ್ಣವಾಗಿ ನಿಷೇಧಿಸಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಪನ್ನೀರ್ ಪ್ರಿಯರಿಗೆ ಹಾಗೂ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದಾಗಿ ಈ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಸಾಮಾನ್ಯವಾಗಿ ಅಸಲಿ ಪನ್ನೀರನ್ನ ಸಂಪೂರ್ಣವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ ತಯಾರಿಸಲಾಗುತ್ತೆ. ಆದರೆ ಇಲ್ಲಿ ವೆಚ್ಚವನ್ನ ಕಡಿಮೆ ಮಾಡೋದಕ್ಕೆ ಮತ್ತೆ ಹೆಚ್ಚಿನ ಲಾಭವನ್ನ ಗಳಿಸಿಕೊಳ್ಳೋದಕ್ಕೆ ಹಲವು ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳು ಹಾಲಿನ ಬದಲಿಗೆ ಸಸ್ಯಜನ್ಯ ಎಣ್ಣೆಗಳು ಹಾಗೆ ಪಿಷ್ಟ ಹಾಗೂ ಕೆಮಿಕಲ್ಗಳನ್ನ ಬಳಸಿ ತಯಾರಿಸುವಂತಹ ಅನಲಾಗ್ ಪನ್ನೀರನ್ನ ಗ್ರಾಹಕರಿಗೆ ನೀಡ್ತಾ ಇರೋದು ತನಿಖೆಯಲ್ಲಿ ಪತ್ತೆಯಾಗಿರುವಂಥದ್ದು. ಹೀಗಾಗಿ ಕೃತಕ ಪನ್ನೀರ್ ನಿಷೇಧಕ್ಕೆ ಈಗ ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ಇಷ್ಟು ದಿನಗಳವರೆಗೆ ಯಾವ ಪನ್ನೀರ್ ಕೃತಕವಾಗಿ ತಯಾರಿಸಿರುವಂತಹ ಪನ್ನೀರ್ಗಳನ್ನು ಗ್ರಾಹಕರಿಗೆ ನೀಡಲಾಗ್ತಾ ಇತ್ತೋ ಇದನ್ನ ಬಳಸುವಂತಿಲ್ಲ, ಇದನ್ನ ಮಾರಾಟ ಮಾಡುವಂತಿಲ್ಲ, ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಇದನ್ನ ಬಳಸುವಂತಿಲ್ಲ ಅಂತ ಹೇಳಿ ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ಈಗ ಒಂದೊಂದೇ ಈ ರೀತಿಯಾದಂತಹ ಕ್ರಮಗಳನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇರುವಂಥದ್ದು. ಆಹಾರ ಇಲಾಖೆ ದಿನದಿಂದ ದಿನಕ್ಕೆ ಒಂದೊಂದೇ ಆಪರೇಷನ್ಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಈಗ ಅದೇ ರೀತಿಯಾಗಿ ಮತ್ತೊಂದು ಆಪರೇಷನ್ ಅನ್ನ ಕೈಗೊಳ್ಳಲಾಗಿರುವಂಥದ್ದು. ಇಲ್ಲಿ ಹಾಲಿನ ಉತ್ಪನ್ನ ಪನ್ನೀರ್ ಅಂತಂದ್ರೆ ಅದನ್ನ ಡೈರಿ ಪ್ರಾಡಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಯಾಕೆ ಅಂತಂದ್ರೆ ಸಂಪೂರ್ಣವಾಗಿ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳನ್ನ ಬಳಸಿ ಪನ್ನೀರನ್ನ ತಯಾರಿಸಲಾಗುತ್ತೆ. ಪನ್ನೀರ್ ಅಂತಂದ್ರೆ ಎಷ್ಟೋ ಜನಕ್ಕೆ ತುಂಬಾನೇ ಇಷ್ಟ, ತುಂಬಾ ಪ್ರಿಯ. ಈ ಒಂದು ಪನ್ನೀರನ್ನ ಹಾಲೇ ಬಳಸದೆ ಇಲ್ಲಿ ಕೃತಕವಾಗಿ ಅನಲಾಗ್ ಪನ್ನೀರನ್ನ ತಯಾರಿಸಲಾಗ್ತಾ ಇತ್ತು. ವೆಚ್ಚವನ್ನ ಕಡಿಮೆ ಮಾಡೋದಕ್ಕೆ, ಹೆಚ್ಚು ಲಾಭವನ್ನ ಗಳಿಸೋದಕ್ಕೆ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಈ ರೀತಿಯಾಗಿ ಮಾಡ್ತಾ ಇದ್ವು. ಇದನ್ನ ಈಗ ನಿಷೇಧವನ್ನ ಹೇರಿರುವ ಕಾರಣ 1 ವರ್ಷಗಳ ಕಾಲ ಕೃತಕ ಪನ್ನೀರನ್ನ ಬಳಸುವಂತಿಲ್ಲ. ಇಲ್ಲಿ ಎಣ್ಣೆಯನ್ನ, ಪಿಷ್ಟವನ್ನ ಈ ರೀತಿಯಾಗಿ ಕೆಲವೊಂದಿಷ್ಟು ಕೆಮಿಕಲ್ಗಳನ್ನ ಬಳಸಿ ಪನ್ನೀರ್ಗಳನ್ನ ಮಾಡಲಾಗ್ತಾ ಇತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಹಿಂದೆ ಮಹಾರಾಷ್ಟ್ರದಲ್ಲೂ ಕೂಡ ಇಂಥದ್ದೇ ಒಂದು ಆಪರೇಷನ್ ಅನ್ನ ನಡೆಸಲಾಗಿತ್ತು. ಈಗ ಆ ಒಂದು ನಾರ್ತ್ ಭಾಗದಲ್ಲಿ ಪನ್ನೀರ್ ಸೇವನೆ ಮಾಡುವಂಥವರ ಸಂಖ್ಯೆ ಹೆಚ್ಚು. ಆ ಭಾಗದಲ್ಲಂತೂ ಈ ರೀತಿಯಾಗಿ ಕೃತಕ ಪನ್ನೀರ್ನ ಹಾವಳಿ ಹೆಚ್ಚಾಗಿತ್ತು. ಮಹಾರಾಷ್ಟ್ರದಲ್ಲಿ ಈ ರೀತಿಯಾಗಿ ನಿಷೇಧ ಹೇರಿದ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಇದೇ ರೀತಿಯಾಗಿ ಕೃತಕ ಪನ್ನೀರ್ ಬಳಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದ್ದಂತೆ ಆಹಾರ ಇಲಾಖೆ ಇಲ್ಲಿ ಗ್ರಾಹಕರು ಮತ್ತೆ ಸೇವನೆ ಮಾಡುವಂತವರ ಆರೋಗ್ಯದ ದೃಷ್ಟಿಯಿಂದ ಈ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಹೋಟೆಲ್ಗಳಲ್ಲಿ ಪ್ರತಿನಿತ್ಯ ಹೋಗಿ ಪನ್ನೀರನ್ನ ಸೇವಿಸುವಂತವರ ಆರೋಗ್ಯವನ್ನ ಗಮನದಲ್ಲಿಟ್ಕೊಂಡು ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹೀಗೆ ಈ ರೀತಿಯಾಗಿ ಕೃತಕವಾಗಿ ತಯಾರಿಸುವಂತಹ ಪನ್ನೀರ್ ಆಗಲಿ ಯಾವುದೇ ಉತ್ಪನ್ನಗಳಾಗಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತಹ ಕಾರಣದಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ.